ಜಗತ್ತಿನಲ್ಲಿ ಎರಡು ರೀತಿಯ ಮಕ್ಕಳಿರ್ತಾರೆ. ಒಂದು ವರ್ಗದ ಮಕ್ಕಳು ತಮ್ಮ ತಾಯಂದಿರ ಮುಖದಲ್ಲಿ ಆನಂದ ಬಾಷ್ಪ ಸುರಿಯುವಂತಹ ಕೆಲಸಗಳನ್ನ ಮಾಡ್ತಾರೆ. ಮತ್ತೊಂದು ವರ್ಗದ ಮಕ್ಕಳಿಂದಾಗಿ ತಾಯಂದಿರು ನಿತ್ಯ ಕಣ್ಣೀರನ್ನು ಸುರಿಸ್ತಾರೆ. ಇವತ್ತು ನಾವು ಈ ಎರಡನೇ ವರ್ಗದವರ ಬಗ್ಗೆ ನಿಮಗೆ ಹೇಳ್ತಾ ಇದ್ದೀವಿ. ಒಬ್ಬರು ಕೊಲೆ ಮಾಡಿದ ಆರೋಪವನ್ನು ಹೊತ್ತಿರತಕ್ಕಂಥವರು, ಮತ್ತೊಬ್ಬರು ಕೊಲೆ ಆದವರು. ಇಬ್ಬರ ತಾಯಂದಿರು ಕೂಡ ಇವತ್ತು ತಮ್ಮದಲ್ಲದ ತಪ್ಪಿಗೆ ನಿತ್ಯ ಯಾತನೆಯನ್ನು ಪಡುವಂತಾಗಿದೆ. ಒಬ್ಬರಿಗೆ ಜೈಲಿಗೆ ಹೋಗಿದ್ದರೂ ತಮ್ಮ ಮಗನನ್ನು ನೋಡೋ ಅವಕಾಶ ಇದೆ, ಆದರೆ ಮತ್ತೊಬ್ಬರ ಶೋಕ ಮಾತ್ರ ನಿರಂತರ. ಮಕ್ಕಳು ದಾರಿ ತಪ್ಪಿದ್ರೆ ಹೆತ್ತ ತಾಯಂದಿರೂ ಕೂಡ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತೆ. ಎರಡು ಕುಟುಂಬಗಳ ಭಿನ್ನ ಕಣ್ಣೀರ ಕಥೆ. ತಾಯಿ ಕಣ್ಣಿ ಕಾಣೋ ದೇವ್ರು ಅಂತ ಸಾಹಿತಿಗಳು ಈಕೆಯನ್ನ ಸುಮ್ಮನೆ ಕರೆತಿಲ್ಲ. ಜಗತ್ನಲ್ಲಿ ಕೆಟ್ಟ ಮಕ್ಕಳು ಹುಟ್ಟಬಹುದು, ಆದ್ರೆ ಕೆಟ್ಟ ತಾಯಂದಿರು ಇರೋದಿಲ್ಲ ಅಂತ ಧರ್ಮ ಗ್ರಂಥಗಳು ಕಾರಣ ಇಲ್ಲದೆ ಬಣ್ಣಿಸಿಲ್ಲ. ತಾಯಿ ಈ ಜಗತ್ತು ಕಂಡ ಸತ್ಯ. ಹೀಗಾಗಿ ಅಮ್ಮನ ಬಗ್ಗೆ ಹೇಳಿದಷ್ಟು ಮುಗಿಯೋದಿಲ್ಲ, ಕೇಳಿದಷ್ಟು ಸಾಕಾಗೋದಿಲ್ಲ. ಇನ್ನು ಸಿನಿಮಾಗಳಲ್ಲಂತೂ ತಾಯಿಯ ಪ್ರೀತಿ ವಾತ್ಸಲ್ಯವನ್ನ ಬಹಳಷ್ಟು ವಿವರವಾಗಿ ಭಿನ್ನವಾಗಿ ತೋರಿಸ್ಕೊಂಡು ಬರಲಾಗಿದೆ. ತಾಯಿಯ ತ್ಯಾಗ ಮಮತೆ ಅದೆಷ್ಟೋ ಸಿನಿಮಾಗಳನ್ನ ಗೆಲ್ಲಿಸಿದೆ. ಇಂತಹ ತಾಯಿಗೆ ನೋವು ಕೊಡೋದಕ್ಕೆ ಯಾವ ಮಕ್ಕಳು ಬಯಸೋದಿಲ್ಲ. ನೋವು ಕೊಡುವವರು ಮಕ್ಕಳೇ ಅಲ್ಲ, ಆದ್ರೆ ಮಕ್ಕಳು ಮಾಡೋ ತಪ್ಪಿಗೆ ಕೊನೆ ತನಕ ಕೊರಗುವವರು ತಾಯಂದಿರು ಮಾತ್ರ. ಇವತ್ತು ರಾಜ್ಯದಲ್ಲಿ ನಡೆದಂತಹ ಬೆಳವಣಿಗೆಯೊಂದು ಈ ಮಾತನ್ನ ಮತ್ತೆ ನೆನಪಿಸ್ತಾ ಇದೆ. ಎಸ್, ನಾವಿವತ್ತು ತಾಯಿ ಬಗ್ಗೆ ಇಷ್ಟೆಲ್ಲ ಹೇಳೋದಿಕ್ಕೆ ಕಾರಣ ಇದೆ. ಎರಡು ವಿಭಿನ್ನ ಕುಟುಂಬಗಳ ತಾಯಂದಿರ ವಿಭಿನ್ನ ಕಣ್ಣೀರಿನ ಕಥೆ ಇದು. ಈ ಇಬ್ಬರು ತಾಯಂದಿರು ಕೂಡ ಯಾವುದೇ ತಪ್ಪು ಮಾಡಿದವರಲ್ಲ, ಆದ್ರೆ ಕಣ್ಣೀರಿಡುವಂತಹ ಪರಿಸ್ಥಿತಿ ಬಂದಿದೆ. ನಾವು ಯಾರ ಬಗ್ಗೆ ಹೇಳ್ತಾ ಇದೀವಿ ಅಂತ ನಿಮ್ಗೆ ಈಗಾಗಲೇ ಗೊತ್ತಾಗಿರುತ್ತೆ. ಒಬ್ರು ಕೊಲೆಯಾದಂತಹ ರೇಣುಕಾಸ್ವಾಮಿ ತಾಯಿ, ಮತ್ತೊಬ್ರು ರೇಣುಕಾಸ್ವಾಮಿಯ ಕೊಲೆ ಆರೋಪ ಹೊತ್ತಿರುವಂತಹ ನಟ ದರ್ಶನ್ ಅವರ ತಾಯಿ. 1.5 ತಿಂಗಳ ಹಿಂದೆ ತಮಗೆ ಇಂತಹ ಪರಿಸ್ಥಿತಿ ಬರಬಹುದು ಅಂತ ಯಾರು ಕೂಡ ಊಹೆ ಮಾಡಿರಲಿಲ್ಲ. ಆದ್ರೆ ವಿಧಿಯಾಟ ಮತ್ತು ಮಕ್ಕಳ ಕೃತ್ಯಗಳೇ ಅವರನ್ನ ಇವತ್ತು ಈ ಸ್ಥಿತಿಗೆ ತಂದು ನಿಲ್ಲಿಸಿದೆ. ಎಲ್ಲಿಯ ಚಿತ್ರದುರ್ಗದ ರೇಣುಕಾಸ್ವಾಮಿ, ಎಲ್ಲಿಯ ಸ್ಟಾರ್ ನಟ ದರ್ಶನ್, ಒಬ್ರಿಗೊಬ್ರಿಗೂ ಯಾವ ಸಣ್ಣ ನಂಟೂ ಇಲ್ಲ. ಆದ್ರೆ ವಿಧಿಯಾಟ ಇವತ್ತು ಇಬ್ಬರ ಕುಟುಂಬಗಳನ್ನ ಕೂಡ ಕಣ್ಣೀರಿಗೆ ನೂಕಿದೆ. ಅಶ್ಲೀಲ ಸಂದೇಶ ಕಳುಹಿಸಿ ತಪ್ಪು ಮಾಡಿದ ರೇಣುಕಾಸ್ವಾಮಿ, ಕಾನೂನು ಮರೆತು ತಾನೇ ಶಿಕ್ಷೆ ಕೊಟ್ಟು ಘೋರ ತಪ್ಪೆಸಗಿದ ದರ್ಶನ್. ಮೊದಲಿಗೆ ಇವರಿಬ್ಬರ ತಪ್ಪುಗಳ ಬಗ್ಗೆ ನೋಡೋಣ. ಇವತ್ತು ನಾವು ನಾಗರಿಕ ಸಮಾಜದಲ್ಲಿದ್ದೀವಿ. ನಮ್ದು ಪ್ರಜಾಪ್ರಭುತ್ವ ರಾಷ್ಟ್ರ ಬೇರೆ. ನಮ್ಮದೇ ಆದಂತಹ ಕಾನೂನು ಕಟ್ಟಳೆಗಳಿವೆ. ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಟ್ಟು ಮನ ಪರಿವರ್ತನೆ ಮಾಡಿ ಅವರನ್ನ ಬದಲಿಸುವ ವ್ಯವಸ್ಥೆ ಹೊಂದಿದೆ. ನಮ್ಮ ದೇಶದಲ್ಲಿ ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡೋದು ಅವರಿಗೆ ಶಿಕ್ಷೆ ಅನುಭವಿಸ್ಲಿ ಅಂತ ಅಲ್ಲ, ಬದಲಾಗಿ ಅವರು ಬದಲಾಗ್ಲಿ ಅನ್ನೋ ಉದ್ದೇಶದಿಂದ. ಇಂತಹ ನ್ಯಾಯ ವ್ಯವಸ್ಥೆಯಲ್ಲಿ ತಪ್ಪಿತಸ್ಥರಿಗೆ ತಕ್ಕ ಪಾಠ ಕಲಿಸುವ ಎಲ್ಲಾ ಅವಕಾಶಗಳು ಇವೆ. ಆದ್ರೆ ಮನುಷ್ಯ ಇದನ್ನ ಮರೆತು ತಾನೇ ಶಿಕ್ಷೆ ಕೊಡೋದಿಕ್ ಹೋದ್ರೆ ಜೈಲು ಸೇರ್ಬೇಕಾಗತ್ತೆ ಅನ್ನೋದನ್ನ ದರ್ಶನ್ ಪ್ರಕರಣವೇ ಒಂದು ಉತ್ತಮ ಉದಾಹರಣೆ.
ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಸಾಮಾನ್ಯ ಕುಟುಂಬದ ವ್ಯಕ್ತಿ. ಮೆಡಿಕಲ್ ಶಾಪ್ನಲ್ಲಿ ಕೆಲಸ ಮಾಡ್ಕೊಂಡಿದ್ದವ. ಆದ್ರೆ ಆತನ ಸೋಷಿಯಲ್ ಮೀಡಿಯಾ ಗೀಳಿನಿಂದ ಆತನ ಕುಟುಂಬ ನೋವನ್ನ ಅನುಭವಿಸ್ತಾ ಇದೆ. ನಟ ದರ್ಶನ್ ಅವರ ಗೆಳತಿ ಪವಿತ್ರ ಗೌಡಗೆ ರೇಣುಕಾಸ್ವಾಮಿ ಜಾಲತಾಣಗಳಲ್ಲಿ ಅಶ್ಲೀಲ ಸಂದೇಶಗಳನ್ನ ಕಳುಹಿಸಿಕೊಟ್ಟಿದ್ದಂತೆ. ಹೀಗೆ ಪದೇ ಪದೇ ಈ ರೀತಿ ಅಶ್ಲೀಲ ಸಂದೇಶ ಕಳಿಸ್ತಾ ಇದ್ದವನ ವಿರುದ್ಧ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟು ಪಾಠ ಕಲಿಸುವ ಎಲ್ಲಾ ಅವಕಾಶಗಳು ಇದ್ವು. ಆದ್ರೆ ಈಕೆ ವಿಚಾರವನ್ನ ತನ್ನ ಗೆಳೆಯ ದರ್ಶನ್ಗೆ ತಿಳಿಸಿದ್ದಾಳೆ. ದರ್ಶನ್ ಸಮಾಜದಲ್ಲಿ ಗೌರವ ಮತ್ತು ಉನ್ನತ ಸ್ಥಾನದಲ್ಲಿದ್ದವರು. ದರ್ಶನ್ ದೂರು ಕೊಟ್ರು ಅಂದ್ರೆ ಅದನ್ನ ಗಂಭೀರವಾಗಿ ಪರಿಗಣಿಸಿ ತನಿಖೆ ಮಾಡಿ ಅಪರಾಧಿಯನ್ನ ಹಿಡಿಯುವ ಕೆಲಸವನ್ನ ಪೊಲೀಸ್ ಇಲಾಖೆ ಮಾಡದೇ ಇರ್ತಿರ್ಲಿಲ್ಲ. ಜೊತೆಗೆ ರಾಜಕೀಯವಾಗಿ ಪ್ರಭಾವ ಹೊಂದಿದಂತಹ ವ್ಯಕ್ತಿ ದರ್ಶನ್ ಆಗಿದ್ರಿಂದ ಈ ರೀತಿ ಕಿರುಕುಳ ಕೊಟ್ಟವನನ್ನ ಹಿಡಿದು ಶಿಕ್ಷೆ ಕೊಡಿಸೋದು ದೊಡ್ಡ ವಿಷಯನೇ ಆಗಿರ್ಲಿಲ್ಲ. ಆದ್ರೆ ದರ್ಶನ್ ಆ ಕೆಲಸ ಮಾಡದೆ ತಾನೇ ಕಿರುಕುಳ ಕೊಟ್ಟವನನ್ನ ಹಿಡಿಯೋದಿಕ್ ಮುಂದಾಗಿ ಮೊದಲ ತಪ್ಪು ಮಾಡಿದ್ರು. ಹೌದು, ತನ್ನ ಗೆಳತಿಗೆ ಯಾರು ಅಶ್ಲೀಲ ಸಂದೇಶ ಕಳಿಸ್ತಾ ಇದ್ರು ಅಂತ ಪತ್ತೆ ಹಚ್ಚಿ ಕರೆ ತರೋದಕ್ಕೆ ತನ್ನ ಸಹಚರರಿಗೆ ಹೇಳಿದ್ರು ದರ್ಶನ್. ಆ ಗ್ಯಾಂಗ್ ಉಪಾಯವಾಗಿ ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಅಪಹರಿಸಿ ಬೆಂಗಳೂರಿಗೆ ಕರೆತಂತು. ಪಟ್ಟಣಗೆರೆಯ ಶೆಡ್ನಲ್ಲಿ ದರ್ಶನ್ ಮುಂದೆ ತಂದು ನಿಲ್ಲಿಸಿದ್ರು. ಆ ಕ್ಷಣದಲ್ಲಿ ದರ್ಶನ್ ಮಾತಿನಲ್ಲೇ ಬುದ್ಧಿ ಹೇಳಿ ಕಳುಹಿಸಿಕೊಡಬಹುದಿತ್ತು, ಇಲ್ಲ ಪೊಲೀಸರಿಗೆ ಇದನ್ನ ಒಪ್ಪಿಸಬಹುದಾಗಿತ್ತು. ಆದ್ರೆ ಆ ಕೆಲಸವನ್ನೂ ಮಾಡಲಿಲ್ಲ. ತಾವೇ ಶಿಕ್ಷೆ ಕೊಡೋದಕ್ಕೆ ನಿಂತು ಬಿಟ್ರು. ಮೊದಲೇ ಡಿ ಗ್ಯಾಂಗ್ನ ಮೆಂಬರ್ಗಳು ರೇಣುಕಾಸ್ವಾಮಿ ಥಳಿಸಿದ್ರು. ನಂತರ ದರ್ಶನ್ ಮತ್ತು ಪವಿತ್ರ ಗೌಡ ಕೂಡ ಮನಸ್ಸು ಇಚ್ಛೆ ಥಳಿಸಿದ್ರು ಅಂತ ಪೊಲೀಸರ ವರದಿಗಳು ಹೇಳಿವೆ. ಹೀಗೆ ದರ್ಶನ್ ತಪ್ಪಿನ ಮೇಲೆ ತಪ್ಪುಗಳನ್ನ ಮಾಡ್ತಾನೆ ಹೋದ್ರು ಅನ್ನೋದು ಪೊಲೀಸರ ಆರೋಪ. ಹೀಗೆ ಏಟ್ ತಿಂದಂತಹ ರೇಣುಕಾಸ್ವಾಮಿ ಪ್ರಾಣ ಬಿಟ್ಬಿಟ್ಟ. ನಂತರ ಕೊಲೆಯನ್ನ ಮುಚ್ಚಾಕುವ ಪ್ರಯತ್ನಕ್ಕೆ ಮುಂದಾದ್ರು ದರ್ಶನ್. ಈ ಮೂಲಕ ಮತ್ತೊಂದು ತಪ್ಪನ್ನ ಎಸಗಿದ್ರು. ಹೀಗೆ ರೇಣುಕಾಸ್ವಾಮಿಯ ಅಶ್ಲೀಲ ಸಂದೇಶಗಳನ್ನ ಕಳುಹಿಸಿ ತಪ್ಪೆಸಗ್ದ. ಆದ್ರೆ ಈ ತಪ್ಪಿಗೆ ಕೊಲೆ ಶಿಕ್ಷೆಯಲ್ಲ. ಕಾನೂನು ಪ್ರಕಾರನೇ ಆತನಿಗೆ ಶಿಕ್ಷೆ ಕೊಡಿಸಿ ಬುದ್ಧಿ ಬರುವಂತೆ ಮಾಡಬೇಕಾಗಿತ್ತು. ಆದ್ರೆ ಆ ಕೆಲಸ ಆಗ್ಲಿಲ್ಲ. ದರ್ಶನ್ ಅಂಡ್ ಗ್ಯಾಂಗ್ ಆತನ ಪ್ರಾಣವನ್ನೇ ತೆಗೆದ್ಬಿಡ್ತು. ಹೀಗೆ ದರ್ಶನ್ ಕೂಡ ತಪ್ಪಿನ ಮೇಲೆ ತಪ್ಪುಗಳನ್ನ ಮಾಡ್ತಾ ಹೋದ್ರು. ಒಬ್ಬ ಪ್ರಾಣ ಕಳ್ಕೊಂಡ, ಮತ್ತೊಬ್ಬ ಜೈಲ್ ಸೇರ್ತ. ಇದರ ಪರಿಣಾಮವನ್ನ ಎದುರಿಸ್ತಾ ಇರೋರು ಇಬ್ಬರ ಕುಟುಂಬಸ್ಥರು. ಮಗನ ಪರಿಸ್ಥಿತಿ ಕಂಡು ತಾಯಿ ಮೀನಾಗೆ ಸಂಕಷ್ಟ. ಮಗನ ಕಳ್ಕೊಂಡ ತಾಯಿಗೆ ನಿತ್ಯ ಶೋಕ. ಎರಡು ಕುಟುಂಬಗಳು ತಮ್ಮದಲ್ಲದ ತಪ್ಪಿಗೆ ಹೇಗೆ ಭಿನ್ನವಾಗಿ ನೋವನ್ನ ಅನುಭವಿಸ್ತಾ ಇದೆ ಅನ್ನೋದನ್ನ ನಾವು ನಿಮ್ಗೆ ಹೇಳ್ತಾ ಇದ್ವಿ. ದರ್ಶನ್ ಕಲಾವಿದರ ಕುಟುಂಬದ ಹಿನ್ನೆಲೆಯಿಂದ ಬಂದಿರುವವರು. ದರ್ಶನ್ ತಂದೆ ಕನ್ನಡ ಚಿತ್ರರಂಗದ ಪ್ರಖ್ಯಾತ ಕಳನಟನಾಗಿದ್ದು ನಿಮ್ಗೆಲ್ಲ ಗೊತ್ತೇ ಇದೆ. ತೂಗ್ದೀಪ ಶ್ರೀನಿವಾಸ್ ಒಂದ್ ಕಾಲದಲ್ಲಿ ಕನ್ನಡ ಸಿನಿಮಾ ರಂಗದಲ್ಲಿ ತಮ್ಮದೇ ಚಾಪನ್ನ ಹೊಂದಿದ್ದವರು. ತೆರೆ ಮೇಲೆ ಖಳನಾಯಕನ ಪಾತ್ರವನ್ನೇ ಮಾಡಿದ್ದಂತಹ ಶ್ರೀನಿವಾಸ್ ನಿಜ ಜೀವನದಲ್ಲಿ ಹೀರೋ ರೀತಿ ಬದುಕ್ತವರು. ಯಾವತ್ತೂ ಮತ್ತೊಬ್ಬರಿಗೆ ಕೆಟ್ಟದನ್ನ ಬಯಸಿದವರಲ್ಲ, ಕೆಟ್ಟದ್ದು ಮಾತನಾಡಿದವರಲ್ಲ. ಇವರ ಪುತ್ರ ತೆರೆ ಮೇಲೆ ಹೀರೋ ಆಗಿ ಜನಪ್ರಿಯತೆಯನ್ನ ಗಳಿಸಿದವರು. ಚಲನಚಿತ್ರರಂಗದಲ್ಲಿ ತನ್ನದೇ ಆದಂತಹ ಸ್ಥಾನವನ್ನ ಸಂಪಾದನೆ ಮಾಡ್ತವರು. ಆದ್ರೆ ತೆರೆ ಹಿಂದೆ ಮಾತ್ರ ವಿಲನ್ ಅನ್ನೋ ಪಟ್ಟವನ್ನ ಪಡಿಬೇಕಾದಂತಹ ಪರಿಸ್ಥಿತಿ ಇವತ್ತು ದರ್ಶನ್ಗೆ ಬಂದಿದೆ. ಇದನ್ನ ನೋಡಿ ದರ್ಶನ್ ತಾಯಿ ಮೀನಾ ಪ್ರತಿ ಕ್ಷಣವೂ ಸಂಕಟ ಪಡದೆ ಇರೋದಿಲ್ಲ. ಅಸಲಿಗೆ ದರ್ಶನ್ ತನ್ನ ತಾಯಿ ಮತ್ತು ಸಹೋದರ ದಿನಕರ್ ಅವರನ್ನ ಕೂಡ ಕಳೆದ ಕೆಲ ವರ್ಷಗಳಿಂದ ದೂರ ಇಟ್ಟಿದ್ರು. ಮೀನಾ ಮತ್ತು ದಿನಾಕರ್ ಮೈಸೂರಲ್ಲಿ ವಾಸವಾಗಿದ್ದಾರೆ. ದರ್ಶನ್ ಇಲ್ಲಿಗೆ ಯಾವತ್ತೂ ಬಂದಿಲ್ಲ. ತನ್ನ ತಾಯಿಯ ಜೊತೆ ಮಾತು ಬಿಟ್ಟಿದ್ರು. ಇನ್ಫ್ಯಾಕ್ಟ್ ತಾಯಿಗೆ ಮಗನ ಕೆಲ ನಡವಳಿಕೆಯಿಂದ ಬೇಸರಗೊಂಡು ದೂರ ಇದ್ರು ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಯಾವಾಗ ದರ್ಶನ್ ಕೊಲೆ ಕೇಸ್ನಲ್ಲಿ ಜೈಲ್ ಸೇರಿದ್ರೋ ತಾಯಿ ಕರುಳು ಚುರುಕಂದಿದೆ. ಪರಪ್ಪನ ಅಗ್ರಹಾರದಲ್ಲಿರುವಂತಹ ಸೆಂಟ್ರಲ್ ಜೈಲ್ಗೆ ತೆರಳಿದಂತಹ ಮೀನಾ ತೂಗ್ದೀಪ ಪುತ್ರ ದರ್ಶನ್ ಅವರನ್ನ ಒಮ್ಮೆ ಭೇಟಿಯಾಗಿ ಧೈರ್ಯ ತುಂಬಿ ಬಂದಿದ್ದಾರೆ. ಮಗನ ಸ್ಥಿತಿ ಕಂಡು ಕಣ್ಣೀರ್ ಹಾಕಿದ್ದಾರೆ. ಮಗನ ತಪ್ಪಿಗೆ ತಾವು ಸಂಕಟ ಪಡ್ತಿದ್ದಾರೆ. ಮೀನಾ ಅವರು ಕೂಡ ವಯೋಸಹಜ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ. ಮನೆಯಲ್ಲೇ ವಿಶ್ರಾಂತಿ ಪಡ್ಕೊಳ್ತಿದ್ದಾರೆ. ಹೀಗಾಗಿ ಹೆಚ್ಚಾಗಿ ಓಡಾಟ ನಡೆಸಲ್ಲ. ಆದ್ರೆ ಪುತ್ರನನ್ನ ನೋಡೋದಿಕ್ಕೆ ಮನೆ ಬಿಟ್ಟು ಬರಬೇಕಾಯ್ತು. ಇವತ್ತು ಪ್ರತಿ ಕ್ಷಣವೂ ದರ್ಶನ್ ಸ್ಥಿತಿ ಕಂಡು ಅವರ ತಾಯಿ ವ್ಯಥೆ ಪಡುವಂತಾಗಿದೆ. ಇದು ದರ್ಶನ್ ತಾಯಿಯ ಕತೆ. ಆದ್ರೆ ಅತ್ತ ಮಗನನ್ನೇ ಕಳ್ಕೊಂಡಂತಹ ರೇಣುಕಾಸ್ವಾಮಿ ತಾಯಿಯ ಕಣ್ಣೀರ ಕತೆ ಬೇರೆನೇ ಇದೆ. ನಾವು ಮಗನನ್ನ ನೋಡಲು ಎಲ್ಲಿಗೆ ಹೋಗೋದು?
ನಮಗೆ ಆ ಅವಕಾಶವೂ ಇಲ್ಲ. ರೇಣುಕಾ ತಾಯಿ ರೋದನೆ. ದರ್ಶನ್ ತಾಯಿಗೆ ಮಗ ಕೊಲೆ ಕೇಸ್ನಲ್ಲಿ ಜೈಲಿನಲ್ಲಿರೋ ನೋವು ಇದ್ರೂ ಆತನನ್ನ ನೋಡಬೇಕು ಅಂದ್ರೆ ಜೈಲಿಗೆ ಹೋಗಬಹುದು, ಮುಂದೆ ಜೈಲಿನಿಂದ ಹೊರಗೆ ಬರುವ ವಿಶ್ವಾಸವನ್ನು ಕೂಡ ಇಟ್ಕೊಳ್ಬಹುದು. ಆದ್ರೆ ರೇಣುಕಾಸ್ವಾಮಿ ತಾಯಿಗೆ ಆ ಅವಕಾಶವೂ ಇಲ್ಲ. ಯಾಕಂದ್ರೆ ಮಗನನ್ನ ಕೊಂದು ಬಿಟ್ಟಿದ್ದಾರೆ. ಆ ತಾಯಿ ಯಾವತ್ತೂ ಜೀವಂತವಾಗಿ ವಾಪಸ್ ಬರುತ್ತಿಲ್ಲ. ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬಹುದು, ಬೇರೆ ಯಾರಾದ್ರೂ ಜೀವನವನ್ನ ಕಟ್ಕೊಳ್ಳೋದಕ್ಕೆ ಸಹಾಯ ಮಾಡಬಹುದು. ಆದ್ರೆ ಮತ್ತೆ ಮಗ ಬರೋದೇ ಇಲ್ಲ ಅನ್ನೋ ನೋವು ಮಾತ್ರ ಶಾಶ್ವತವಾಗಿ ಇರುತ್ತೆ. ಪುತ್ರ ಶೋಕಂ ನಿರಂತರಂ ಅನ್ನುವ ಹಾಗೆ ಈ ತಾಯಿ ತನ್ನ ಜೀವನ ಇಡೀ ಈ ಶೋಕದಲ್ಲೇ ದಿನಗಳನ್ನ ಕಳಿಬೇಕಾಗಿದೆ. ಬರೀ ತಾಯಿ ಮಾತ್ರ ಅಲ್ಲ, ತಂದೆ ಇದ್ದಾರೆ, ರೇಣುಕಾಸ್ವಾಮಿಯ ಪತ್ನಿ ಇದ್ದಾಳೆ. ಇವರೆಲ್ಲರಿಗೂ ಈ ನೋವು ಶಾಶ್ವತ. ಇವ್ರು ಯಾರು ತಪ್ಪು ಮಾಡಿ ನೋವನ್ನ ಅನುಭವಿಸ್ತಾ ಇಲ್ಲ. ರೇಣುಕಾಸ್ವಾಮಿ ಮಾಡಿದಂತಹ ತಪ್ಪಿಗೆ ಶಿಕ್ಷೆಯನ್ನ ಅನುಭವಿಸುವಂತಾಗಿದೆ. ಆತನನ್ನ ಕರೆದು ಬುದ್ಧಿ ಹೇಳಿದ್ರೆ ಅಥವಾ ಮನೆಯವರಿಗೆ ವಿಚಾರ ತಿಳಿಸಿದ್ರು ಕೂಡ ಆತನನ್ನ ತಿಕ್ತಾ ಇದ್ರೋ ಏನೋ. ಆದ್ರೆ ಈ ಕೆಲಸವನ್ನೂ ಮಾಡ್ಲಿಲ್ಲ. ಹೀಗೆ ಈ ಎರಡೂ ಕುಟುಂಬಗಳು ಇವತ್ತು ತಮ್ಮದಲ್ಲದ ತಪ್ಪಿಗೆ ಕಣ್ಣೀರ್ನಲ್ಲೇ ಬದುಕುವಂತಾಗಿದೆ. ನಮ್ಮ ವ್ಯವಸ್ಥೆಯ ಉದ್ದೇಶ ಶಿಕ್ಷೆ ಕೊಡೋದಲ್ಲ, ಮನ ಪರಿವರ್ತನೆ ಮಾಡೋದು. ತಿಂಗಳಿಂದ ಜೈಲಿನಲ್ಲಿರ್ತಕ್ಕಂಥ ದರ್ಶನ್ ನಿಜಕ್ಕೂ ಕೂಡ ಬದಲಾಗ್ತಾ ಇದ್ದಾರ. ತಮ್ಮ ಗ್ಯಾಂಗ್ನ ಉಳಿದ ಸದಸ್ಯರ ಸ್ಥಿತಿಯನ್ನು ಕಂಡು ಮರುಗುತ್ತಿದ್ದಾರೆ. ಈ ಕುರಿತಂತೆ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. A7 ಅನುಕುಮಾರ್ ತಂದೆಯನ್ನ ಕಳ್ಕೊಂಡ. A4 ರಾಘವೇಂದ್ರ ತಾಯಿಯನ್ನೇ ಕಳ್ಕೊಂಡ. ರೇಣುಕಾಸ್ವಾಮಿ ಕೊಲೆಯ ಹಿನ್ನೆಲೆಯಲ್ಲಿ ಎರಡು ಕುಟುಂಬಗಳು ಹೇಗೆ ಕಣ್ಣೀರಲ್ಲೇ ಜೀವನ ನಡೆಸುವಂತಾಗಿದೆ ಅನ್ನೋದನ್ನ ಹೇಳಿದ್ವಿ. ಕೊಲೆಯಾದ ರೇಣುಕಾಸ್ವಾಮಿ ಮತ್ತು ಕೊಲೆ ಮಾಡಿಸಿದ ಆರೋಪ ಇರುವ ದರ್ಶನ್, ಈ ಎರಡೂ ಕುಟುಂಬಗಳಲ್ಲಿ ಪುತ್ರನಿಂದಾಗಿಯೇ ತಾಯಂದಿರು ಕಣ್ಣೀರು ಹಾಕುತ್ತಿರುವ ವಿಚಾರವನ್ನ ತಿಳಿಸಿದ್ವಿ. ಈ ರೋದನೆ ಇದೆರಡು ಕುಟುಂಬಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಬೇರೆ ಕುಟುಂಬಗಳಲ್ಲಿ ದುರಂತಗಳೇ ನಡೆದು ಹೋಗಿವೆ. ಅದರಲ್ಲೂ ರೇಣುಕಾಸ್ವಾಮಿ ಮರ್ಡರ್ ಸ್ಟೋರಿ ಹೊರಗೆ ಬಂದು 2 ದಿನಕ್ಕೆ ಪ್ರಕರಣದ A7 ಆಗಿದ್ದ ಅನುಕುಮಾರ್ ತಂದೆ ತೀರ್ಕೊಂಡಿದ್ರು. ಮಗ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿದ್ದರಿಂದ ಅನುಕುಮಾರ್ ತಂದೆ ಭಾರಿ ನೊಂದಿದ್ರು, ಕಣ್ಣೀರು ಹಾಕಿದ್ರು. 2 ದಿನಕ್ಕೆ ಹೃದಯಾಘಾತವಾಗಿ ಸಾವನ್ನಪ್ಪಿದ್ರು. ಒಂದು ಕಡೆ ಮಗ ಜೈಲಲ್ಲಿ, ತಂದೆ ಸಾವು ಇಡೀ ಕುಟುಂಬವನ್ನೇ ದಿಕ್ಕೆಡಿಸಿತ್ತು. ಇನ್ನು ಮೊನ್ನೆಯಷ್ಟೇ ಮತ್ತೊಬ್ಬ ಆರೋಪಿಯ ತಾಯಿ ನಿಧನರಾಗಿದ್ದರು. ಚಿತ್ರದುರ್ಗದಲ್ಲಿ ದರ್ಶನ್ ಅಭಿಮಾನಿ ಸಂಘದ ರಾಘವೇಂದ್ರ ಇಡೀ ಪ್ರಕರಣದ 4ನೇ ಆರೋಪಿ. ರೇಣುಕಾಸ್ವಾಮಿಯನ್ನ ಎತ್ತಾಕೊಂಡು ಬರೋದಕ್ಕೆ ಜವಾಬ್ದಾರಿ ವಹಿಸಿದ್ದೇ ಈತನಿಗೆ. ವಾರದ ಹಿಂದೆ ರಾಘವೇಂದ್ರ ತಾಯಿ ಕೂಡ ನಿಧನರಾಗಿದ್ದಾರೆ. ಮಗನ ಪರಿಸ್ಥಿತಿ ಕಂಡು ತಿಂಗಳಿಂದ ಯಾತನೆಯಲ್ಲೇ ಇದ್ದ ರಾಘವೇಂದ್ರ ತಾಯಿ ಕಳೆದ ವಾರ ಕೊನೆಯುಸಿರೆಳೆದರು. ಅಂತಿಮವಾಗಿ ತಾಯಿಯ ಮುಖವನ್ನೂ ನೋಡೋದಕ್ಕೆ ರಾಘವೇಂದ್ರಗೆ ಸಾಧ್ಯವಾಗಿರಲಿಲ್ಲ. ನನ್ನಿಂದ ಇವರಿಗೆ ಈ ರೀತಿ ಆಯ್ತಲ್ಲ. ಜೈಲಿನೊಳಗೆ ದರ್ಶನ್ ನೊಂದು ನುಡಿದರ. ಪರಪ್ಪನ ಅಗ್ರಹಾರ ಸೇರಿದ ಬಳಿಕ ದರ್ಶನ್ಗೆ ಒಂದೊಂದೇ ಜೀವನ ಮೌಲ್ಯಗಳು ಅರ್ಥವಾಗಲು ಶುರುವಾದಂತಿದೆ. ಜೈಲಿನ ಮೂಲಗಳ ಪ್ರಕಾರ ಈ ಪ್ರಕರಣ ನಡೆದ ಬಳಿಕ ನಡೆದಿರುವ ಕೆಲವೊಂದು ಬೆಳವಣಿಗೆಗಳಿಂದ ದರ್ಶನ್ ಸಾಕಷ್ಟು ಬೇಸರಿಸಿಕೊಂಡಿದ್ದಾರಂತೆ. ಅದರಲ್ಲೂ ಆರೋಪಿಗಳಾದ ಅನುಕುಮಾರ್ ತಂದೆಯನ್ನ ಕಳ್ಕೊಂಡ, ರಾಘವೇಂದ್ರ ತಾಯಿಯನ್ನ ಕಳ್ಕೊಂಡ. ನನಗೆ ಸಹಾಯ ಮಾಡೋದಕ್ಕೆ ಹೋಗಿ ಇವರ ಪರಿಸ್ಥಿತಿ ಹೀಗಾಯ್ತಲ್ಲ ಅಂತ ಪಶ್ಚಾತ್ತಾಪದ ಮಾತುಗಳನ್ನು ಆಡ್ತಾ ಇದ್ದಾರೆ ಎನ್ನಲಾಗಿದೆ. ಮತ್ತೆ ಅವರಿಗೆ ನಾನು ಕಳ್ಕೊಂಡಿರ್ತಕ್ಕಂಥ ತಂದೆ ತಾಯಿಯನ್ನ ಕೊಡೋದಕ್ಕಾಗುತ್ತಾ ಅಂತ ಕಣ್ಣೀರು ಹಾಕಿದ್ದಾರೆ. ಇದು ಒಂದು ಕಡೆಯಾದರೆ, ಮತ್ತೊಂದು ಕಡೆ ರೇಣುಕಾಸ್ವಾಮಿ ಕೊಲೆಯ ವಿಚಾರದಲ್ಲಿ ಒಂದಷ್ಟು ಪಶ್ಚಾತ್ತಾಪದ ಮಾತುಗಳು ದರ್ಶನ್ ಬಾಯಲ್ಲಿ ಬರ್ತಿದೆ ಎನ್ನಲಾಗಿದೆ. ದುಡುಕಿ ಇಂತಹ ಕೆಲಸ ಮಾಡ್ಬಿಟ್ನಲ್ಲ ಅಂತ ದರ್ಶನ್ಗೆ ಕಾಡ್ತಾ ಇದೆಯಂತೆ. ಇದು ದರ್ಶನ್ ಕಥೆಯಾದ್ರೆ ಅತ್ತ ಪ್ರಮುಖ ಆರೋಪಿಗಳಾದ ಪ್ರದೋಷ್ ಮತ್ತು ವಿನಯ್ ಕೂಡ ದರ್ಶನ್ ಬಳಿ ಕ್ಷಮೆ ಕೇಳಿದ್ದಾರಂತೆ. ನಾವು ಆತುರಕ್ಕೆ ಬಿದ್ದು ನಿಮಗೆ ಪ್ರಚೋದನೆ ಕೊಟ್ವಿ, ನಮ್ಮಿಂದಾನೂ ತಪ್ಪಾಗಿದೆ, ಕ್ಷಮಿಸಿಬಿಡಿ ಅಂತ ದರ್ಶನ್ಗೆ ಕೇಳಿಕೊಂಡಿದ್ದಾರಂತೆ. ಆದರೆ ಜೈಲು ಸೇರಿದ ಬಳಿಕ ಮೌನಕ್ಕೆ ಜಾರಿರುವ ದರ್ಶನ್ ಯಾರನ್ನೂ ಕೂಡ ಅಷ್ಟಾಗಿ ಮಾತನಾಡಿಸ್ತಾ ಇಲ್ಲ, ಮಾತನಾಡೋದಕ್ಕೆ ಆಸಕ್ತಿಯನ್ನು ತೋರಿಸ್ತಾ ಇಲ್ಲ. ಕೇವಲ ತನ್ನನ್ನು ನೋಡೋದಕ್ಕೆ ಬರುವ ಮನೆಯವರ ಬಳಿಯಷ್ಟೇ ದರ್ಶನ್ ಸಮಯ ಕಳೆಯೋದಕ್ಕೆ ಇಷ್ಟಪಡ್ತಾ ಇದ್ದಾರೆ. ಹೀಗೆ ದರ್ಶನ್ಗೆ ಜೈಲಿನ ವಾಸ ಒಂದಷ್ಟು ಪಾಠಗಳನ್ನ ಕಲಿಸುತ್ತಿರುವಂತಿದೆ. ಒಂದೇ ಒಂದು ದುಡುಕಿನ ಕೆಲಸ ಇವತ್ತು 18 ಕುಟುಂಬಗಳ ನೆಮ್ಮದಿಯನ್ನ ಕಸಿದುಕೊಂಡಿದೆ. ಮತ್ತೊಂದು ಕಡೆ ದೊಡ್ಡವರು ದುಡ್ಡಿದ್ದವರು ಏನು ಮಾಡಿದ್ರೂ ನಡೆಯಲ್ಲ ಅನ್ನೋದನ್ನ ಕೂಡ ಈ ಪ್ರಕರಣ ತೋರಿಸ್ಕೊಟ್ಟಿದೆ. ಆ ಬಗ್ಗೆ ಕೂಡ ಡೀಟೇಲ್ಸ್ ಇಲ್ಲಿದೆ ನೋಡಿ. ಜೈಲಿನ ಒಳಗಿರುವವರಿಗೂ ನೆಮ್ಮದಿ ಇಲ್ಲ, ಜೈಲಿನ ಹೊರಗಿರುವವರ ಮನೆಯಲ್ಲೂ ಖುಷಿ ಇಲ್ಲ.
ದೊಡ್ಡವರನ್ನು ಈ ಕಾನೂನು ಸುಮ್ಮನೆ ಬಿಡಲ್ಲ. ಇವತ್ತು ಒಂದೇ ಒಂದು ದುಡುಕಿನ ನಿರ್ಧಾರ, ಏನು ಮಾಡಿದ್ರೂ ನಡೆಯುತ್ತೆ, ನಮಗೇನೂ ಆಗಲ್ಲ ಅನ್ನೋ ದುರಹಂಕಾರ, ಗತ್ತು ದೌಲತ್ತು 18 ಕುಟುಂಬಗಳ ನೆಮ್ಮದಿಯನ್ನ ಕಸಿದುಕೊಂಡಿರೋದು ಸತ್ಯ. ಜೈಲಿನ ಒಳಗೆ ಇರುವವರಿಗೂ ನೆಮ್ಮದಿ ಇಲ್ಲ, ಜೈಲಿನ ಹೊರಗೆ ಇರುವ ಅವರ ಕುಟುಂಬಸ್ಥರಿಗೂ ನೆಮ್ಮದಿ ಇಲ್ಲ. ಯಾರ ಮನೆಯಲ್ಲೂ ದೀಪ ಬೆಳಗ್ತಾ ಇಲ್ಲ. ಕೊಲೆಯಾದ ರೇಣುಕಾಸ್ವಾಮಿಯೂ ಸೇರಿದಂತೆ ಒಟ್ಟು 18 ಕುಟುಂಬಗಳು ಅನುಭವಿಸಿದ ಆಘಾತದಿಂದ ಹೊರಬಂದಿಲ್ಲ. ಮುಂದೆ ಜೀವನ ಹೇಗೋ ಏನೋ ಗೊತ್ತಿಲ್ಲ. ಏನೇ ಆದರೂ ಹೋದ ಜೀವ ಮರಳಿ ಬರೋದಿಲ್ಲ. ಈ ಇಡೀ ಪ್ರಕರಣದಲ್ಲಿ ಸಮಾಜಕ್ಕೂ ಕಾನೂನಿನ ಮೇಲೆ ವಿಶ್ವಾಸ ಬಂದಿರೋದು ಕೂಡ ಸತ್ಯ. ಶನಿವಾರ ಮಾಸಿಕ ಜನಸಂಪರ್ಕ ಕಾರ್ಯಕ್ರಮ ನಡೆದಿತ್ತು. ಬೆಂಗಳೂರಿನ ಕಸ್ತೂರಿ ನಗರದಲ್ಲಿ ಆಯೋಜಿಸಿದ್ದ ಪೂರ್ವ ವಿಭಾಗದ ಮಾಸಿಕ ಜನಸಂಪರ್ಕ ಸಭೆಯಲ್ಲಿ ಜನರೇ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ದೇಶದಲ್ಲಿ ಯಾವುದೇ ವ್ಯಕ್ತಿ ತಪ್ಪು ಮಾಡಿದ್ರೆ ಶಿಕ್ಷೆ ಆಗುತ್ತೆ ಅನ್ನೋದನ್ನ ತೋರಿಸಿಕೊಟ್ಟಿದ್ದು ನಮ್ಮ ಪೊಲೀಸರು ಅಂತ ವ್ಯಕ್ತಿಯೊಬ್ಬರು ಹೇಳ್ತಾ ಇದ್ದಂತೆ ಜನರೆಲ್ಲರೂ ಚಪ್ಪಾಳೆ ತಟ್ಟಿದ್ದಾರೆ. ಕಮಿಷನರ್ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ದುಡ್ಡಿರೋರು ದೊಡ್ಡವರು ಏನ್ ಮಾಡಿದ್ರು ಅವರು ತಪ್ಪಿಸ್ಕೊಳ್ತಾರೆ ಅನ್ನೋ ಭಾವನೆ ಜನರಲ್ಲಿದೆ. ಆದರೆ ಈ ಭಾವನೆಯನ್ನ ಸುಳ್ಳು ಮಾಡಿದ್ದು ರೇಣುಕಾಸ್ವಾಮಿ ಕೊಲೆ ಪ್ರಕರಣ. ದರ್ಶನ್ ರಂತಹ ಹೈ ಪ್ರೊಫೈಲ್ ಇರುವ ವ್ಯಕ್ತಿ, ಪ್ರಭಾವಿ ವ್ಯಕ್ತಿಯನ್ನ ಬಿಡದೆ ಹೆಡೆಮುರಿ ಕಟ್ಟಿದ್ದಾರೆ ನಮ್ಮ ಪೊಲೀಸರು. ಇದು ಜನರಲ್ಲಿ ಕಾನೂನು ವ್ಯವಸ್ಥೆ ಮೇಲೆ ಇನ್ನಷ್ಟು ವಿಶ್ವಾಸ ಮೂಡುವಂತೆ ಮಾಡಿದೆ. ದರ್ಶನ್ ಪ್ರಭಾವಿ ವ್ಯಕ್ತಿ ಅಂತ ಗೊತ್ತು. ಕಮಿಷನರ್ ಸಾಹೇಬ್ರೆ, ನಿಮ್ ನಿಜವಾಗ್ಲೂ ಹೃತ್ಪೂರ್ವಕ ಅಭಿನಂದನೆ. ಯಾಕಂದ್ರೆ ಜನಕ್ಕೆ ಏನ್ ತಿಳ್ಕೊಂಡಿದ್ರು, ದುಡ್ಡಿರೋನು, ಮಿನಿಸ್ಟರ್ ಇರೋನು, ಸಿಎಂ ಇರೋನು ತಪ್ಸ್ಕೊಂಡ್ಬಿಡ್ತಾನಂತ. ಅದನ್ನ ಸುಳ್ಳು ಮಾಡಿರೋದಕ್ಕೆ ನಿಮಗೆ ನಿಮ್ಮೆಲ್ಲರೂ ಪರವಾಗಿ. ಹೀಗೆ ತಾವು ಮಾಡದ ತಪ್ಪಿಗೆ ಹೆತ್ತವರು ಕಣ್ಣೀರು ಸುರಿಸುವಂತಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೆನಪಿರಲಿ, ನ್ಯೂಸ್ ಅಂದ್ರೆ